ನಮಸ್ಕಾರ. ನಾನು ಮತದಾರರ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಮಾತಾಡ್ತಾಯಿದ್ದೀನಿ. ನನಗೆ ಇವತ್ತು ಕುಮಾರಣ್ಣವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತ ಆಯಿತು. ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದರೆ ನಿಮ್ಮಿಬ್ಬರ ವೈಯಕ್ತಿಕ ಕಿತ್ತಾಟಗಳು ಮತ್ತು ನಿಂದನೆಗಳು ಕೇಳಿದ್ರೆ ನಮಗೆ ತುಂಬ ನೋವಾಗುತ್ತೆ ಸರ್. ನಾನು ನಿಮ್ಮಿಬ್ಬರು ಕೈ ಕೆಳಗಡೆನೂ ಕೆಲಸ ಮಾಡಿದ್ದೀನಿ, ನಿಮ್ಮ ಜೊತೆನೂ ಕೆಲಸ ಮಾಡಿದ್ದೀನಿ. ಕುಮಾರಣ್ಣವರೇ, ಡಿ ಕೆ ಶಿವಕುಮಾರ್ ಅಣ್ಣವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಾಗ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ನೆಲಮಂಗಲ ತಾಲೂಕಿಗೆ. ನೀವಿಬ್ಬರು ಕಂಡರೂ ನನಗೆ ಪ್ರೀತಿನೇ. ಯಾಕೆ ಅಂತಂದರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಉನ್ನತವಾಗಿ ಕಷ್ಟಪಟ್ಟು ನೀವಿಬ್ಬರು ಮೇಲೆ ಬಂದಿದ್ದೀರ. ಇನ್ನೇನು 2 ವರ್ಷ ಕಳೆದ್ರೆ ದೇವೇಗೌಡರು ಶತಾಯಿಗಳಾಗ್ತಾಯಿದ್ದಾರೆ. ಅವ್ರಿಗೆ 100 ವರ್ಷ ತುಂಬುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಖುಷಿ ಪಡಬೇಕು. ಯಾವುದೇ ವಿಚಾರ ತಾತ್ವಿಕವಾಗಿ ನೀವು ಹೋರಾಟ ಮಾಡಿ, ಅದು ಲಾಜಿಕಲ್ಲಾಗಿರಬೇಕು. ಲಾಜಿಕಲ್ಲಾಗಿ ನೀವು ಅವ್ರನ್ನ ಕ್ರಿಟಿಸೈಸ್ ಮಾಡಿ ಇವ್ರನ್ನ ಕ್ರಿಟಿಸೈಸ್ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ. ಯಾಕೆಂದರೆ ರಾಜಕಾರಣ, ನೀವಿಬ್ಬರು ಒಂದೊಂದು ಪಕ್ಷದ ಮುಖಂಡರು, ನೀವು ರಾಜಕಾರಣ ಮಾಡಲೇಬೇಕು. ಆದರೆ ನೀವು ರಾಜಕಾರಣ ಮಾಡುವಾಗ ವೈಯಕ್ತಿಕ ನಿಂದನೆಗಳು, ಪರ್ಸನಲ್ ವೆಂಜೆನ್ಸು ಇದು ನೋಡಿದ್ರೆ ನಮ್ಮ ಸಮಾಜದಲ್ಲಿ ಏನು ಎತ್ತು ಹೋಗ್ತಾಯಿದೆ ಅಂತ ನಾವು ಅಂದ್ಕೊಳ್ತೇವೆ. ನಮ್ಮ ಸಮಾಜದಲ್ಲಿ ನಿಮ್ಮನ್ನು ಗೌರವಿಸ್ತಾರೆ, ಅವ್ರನ್ನೂ ಗೌರವಿಸ್ತಾರೆ, ಇಬ್ಬರನ್ನೂ ಗೌರವಿಸ್ತಾರೆ. ನೀವಿಬ್ಬರು ಸಮಾಜಕ್ಕೆ 2 ಕಣ್ಣುಗಳಿದ್ದಂಗೆ ಸರ್. ದಯವಿಟ್ಟು ನೀವು ಅವಾಯ್ಡ್ ಮಾಡಿ ಈ ನಿಂದನೆಗಳನ್ನ. ಇಬ್ಬರು ಅವಾಯ್ಡ್ ಮಾಡಬೇಕು. ನಾನು ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಿಲ್ಲ, ಕುಮಾರಣ್ಣ ಸಾಹೇಬ್ರಿಗೆ ಹೇಳ್ತಿಲ್ಲ. ಇಬ್ಬರು ಅವಾಯ್ಡ್ ಮಾಡಬೇಕು ಸರ್. ಇಬ್ಬರು ಅವಾಯ್ಡ್ ಮಾಡಿದ್ರೆ ನಮ್ಮ ಸಮಾಜ ನಿಮಗೆ ಋಣಿಯಾಗಿರುತ್ತೆ. ನಾನೊಂದು ಹೇಳ್ತೀನಿ ಸರ್, ತಪ್ಪು ತಿಳ್ಕೊಬೇಡಿ. ನೀವಿಬ್ಬರೂ ಮಾತಾಡ್ಕೊಳ್ಳೋದ್ರೆ ನನ್ನ ಮನೆಗೆ ಬಂದುಬಿಡಿ ಸರ್. ದಯವಿಟ್ಟು ನಾನು ನಿಮ್ಮಿಬ್ಬರನ್ನೂ ಸ್ವಾಗತಿಸೋಕ್ಕೆ ಕಾಯ್ತಾ ಇರ್ತೀನಿ. ನನ್ನ ನಾಗರಭಾವಿ ನನ್ನ ಮನೆ. ದಯವಿಟ್ಟು ನನ್ನ ಮನೆಗೆ ಬಂದುಬಿಡಿ. ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಬೈದಾಡ್ಕೊಳ್ಳಿ, ಇಲ್ಲೇ ಏನಾದರೂ ಮಾಡ್ಕೊಳ್ಳಿ. ಬಟ್ ನೀವು ಸಂತೋಷವಾಗಿರಿ, ಸಂತೋಷವಾಗಿ ಹೋಗಿ, ಸಂತೋಷವಾಗಿ ರಾಜಕಾರಣ ಮಾಡೋಣ. ದಯವಿಟ್ಟು ಇದು ನನ್ನ ಸಮಾಜದ ಒಬ್ಬ ಸದಸ್ಯನಾಗಿ ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ದಯವಿಟ್ಟು 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 ಇನ್ನಾದರೂ ಸುಧಾರಿಸಿ. ಸಮಾಜದ ಗಣ್ಯರಿಗೆ, ಸಮಾಜದ ಕಾರ್ಯಕರ್ತರಿಗೆ ನೋವಾಗ್ತದೆ. ದಯವಿಟ್ಟು ನೀವು ಮಾಡಿ. ಇದನ್ನು ನನ್ನ ಕಳಕಳಿಯ ಮನವಿ ಅಂತ ನೀವು ಹೇಳ್ತೀನಿ. ದಯವಿಟ್ಟು ಬಿಡಿ ಸರ್, ದಯವಿಟ್ಟು ಬಿಡಿ.